ಕಲಬುರಗಿ ನಗರ ಪೊಲೀಸ್ ವತಿಯಿಂದ ಈ ಸಂಚಾರ ಸುಧಾರಣೆಗೋಸ್ಕರ ಸುಮಾರು ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ. ಅದರ ಪರಿಣಾಮವಾಗಿ ಮತ್ತು ಸಕಾರಾತ್ಮಕ ಸಾರ್ವಜನಿಕರ ಸ್ಪಂದನೆಯಿಂದ ಸುಮಾರು ಪಾಸಿಟಿವ್ ಚೇಂಜಸ್ ಗಳನ್ನು ನಾವು ನಗರದ ಸಂಚಾರ ವ್ಯವಸ್ಥೆಯಲ್ಲಿ ನೋಡ್ತಾ ಇದ್ದೀವಿ. ಆದರೂ ಕೂಡ ಇನ್ನೂ ಕೆಲವು ಯುವಕರು, ಯುವತಿಯರು ಮತ್ತು ನಾಗರಿಕರು, ಸಾರ್ವಜನಿಕರು ಕೂಡ ಇನ್ನೂ ಪಾಲನೆಯನ್ನ ಮಾಡ್ತಾ ಇಲ್ಲ. ಅದರಲ್ಲಿ ವಿಶೇಷವಾಗಿ ಎಲ್ಲರಿಗೂ ಮಾದರಿ ಆಗ್ಬೇಕಾಗಿರುವ ವಿದ್ಯಾರ್ಥಿ ಸಮೂಹ ಮತ್ತು ಶಿಕ್ಷಕ ಸಮೂಹ, ಅಲ್ಲಿ ನಮ್ಗೆ ಇನ್ನಷ್ಟು ಪರಿಣಾಮಕಾರಿಯಾಗಿ ಸಕಾರಾತ್ಮಕ ಬದಲಾವಣೆ ಕಂಡು ಬಂದಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಈ ಬರುವ ಸೋಮವಾರದಿಂದ ಅಂದ್ರೆ 13ನೇ ಜುಲೈನಿಂದ ಇನ್ನಷ್ಟು ಪರಿಣಾಮಕಾರಿಯಾಗಿ ಶಿಕ್ಷಣ ಸಂಸ್ಥೆಗಳ ಸುತ್ತಮುತ್ತ, ಎಲ್ಲ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಗಳ ಸುತ್ತಮುತ್ತ ವಿಶೇಷ ಡ್ರೈವ್ ಅನ್ನ ಮಾಡ್ತೀವಿ, ಎನ್ಫೋರ್ಸ್ಮೆಂಟ್ ಮತ್ತು ಅವೇರ್ನೆಸ್. ಹಾಗಾಗಿ ಎಲ್ಲಾ ಶಿಕ್ಷಣ ಸಂಸ್ಥೆಯ ಏನು ಒಂದು ಪದಾಧಿಕಾರಿಗಳ ಜೊತೆ ಒಂದು ಸಭೆಯನ್ನ ಮಾಡಿದೀವಿ. ಎಲ್ಲರಿಗೂ ಮತ್ತೊಂದು ಸಲ ನಾನು ಮನವಿಯನ್ನ ಕೂಡ ಮಾಡ್ತಾ ಇದ್ದೀನಿ. ಏನು ಸಭೆಯನ್ನ ಮಾಡಿದೀವಿ ಅದು ಮತ್ತೊಂದು ಸಲ ತಮಗೆ ನೆನಪಿಸುತ್ತಾ, ಜುಲೈ 13ಲಿಂದ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಮತ್ತು ಮುಂಬರುವ ದಿನಗಳಲ್ಲಿ ಎಲ್ಲಾ ಸರ್ಕಾರಿ ಕಚೇರಿಗಳ ಸುತ್ತಮುತ್ತಲೂ ಕೂಡ ನಮ್ಮ ಈ ಸಂಚಾರಿ ಅವೇರ್ನೆಸ್ ಮತ್ತು ಎನ್ಫೋರ್ಸ್ಮೆಂಟ್ ಡ್ರೈವ್ ಸ್ಟಾರ್ಟ್ ಆಗುತ್ತೆ. ಸೊ ಮಂಡೇಲಿಂದ ಕಡ್ಡಾಯವಾಗಿ ಎಲ್ಲಾ ವಿದ್ಯಾರ್ಥಿನಿಯರು, ಅವರ ಪೋಷಕರು ಇರಬಹುದು ಮತ್ತು ಶಿಕ್ಷಕರೊಂದಿಗೆ ಇರಬಹುದು, ಸಂಚಾರ ನಿಯಮಗಳನ್ನ ಪಾಲನೆ ಮಾಡಿ ಮತ್ತು ತಾವು ಇತರರಿಗೆ ಮಾದರಿ ಆಗಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಒಂದು ವೇಳೆ ಯಾರಾದ್ರೂ ಉಲ್ಲಂಘನೆ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಸಂಚಾರ ನಿಯಮಗಳ ಉಲ್ಲಂಘನೆಗೆ ತಾವು ದಂಡ ಕಟ್ಟಲೇಬೇಕಾಗುತ್ತೆ.